ಅಷ್ಟೊಂದು ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಗೈಸ್ ಫೈನಲ್ ಚಿಕನ್ ತೊಗೊಂಡಿದ್ದೀವಿ. ಸೊ ಫೈನಲಿ ನೋಡಿ ರೆಡಿ ಮಾಡ್ದೋ ಇದು ಹಾಫ್ ಲೀಟರ್ ಇತ್ತಲ್ಲೋ ನಾನು ಲಾಗಲ್ಲಿ ಬದಲಿದೆ ಇದು ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವ್ಲಾಗ್ ಏನಂತ ಟೈಟಲ್ ಮತ್ತು ಥಂಬ್ನೈಲ್ ನೋಡಿರ್ತೀರಾ. ಇವತ್ತು ನಾವು 3 ಜನ ಫ್ರೆಂಡ್ಸ್ ಸೇರಿ ಚಿಕನ್ ಮಾಡ್ತಾ ಇದೀವಿ ಗೈಸ್. ಹಾಸ್ಟೆಲಲ್ಲಿ ನೋಡಿ ಐಟಮ್ಸ್ ತಗೊಂಡು ಹೋಗ್ತಾ ಇದೀವಿ. ಇವಾಗ ಚಿಕನ್ ತಗೊಂಡು ಬರಕ್ಕೆ ಹೋಗ್ಬೇಕು. ಚಿಕನ್ ಇಲ್ಲೇ ಮುಂದೆನೆ ಗೈಸ್. ಬನ್ನಿ ಇವಾಗ ಹೋಗಿ ಚಿಕನ್ ಕಟ್ ಮಾಡ್ಸೋಣ. ಪ್ರಶಾಂತ್ ಗೈಸ್ ಇವತ್ತು ಎಲ್ಲ ಅವನೇ ತಗೊಡ್ತಾ ಇದ್ದಾನೆ ಐಟಮ್ಗಳೆಲ್ಲ. ಬನ್ನಿ ಇವಾಗ ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಡು ನೋಡಿ ಅವನೇ ಪ್ರಶಾಂತ್. ತೋರಿಸಿದ್ದೀರ ಬಿಡು ಯೂಟ್ಯೂಬಲ್ಲಿ ನಮ್ಮ ಪ್ರಶಾಂತ್ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಯಾರಿದ್ದೀರಾ ಎಷ್ಟೆಲ್ಲ ಇದ್ದೀರಾ. ನೆಕ್ಸ್ಟು ಮಟನ್ ತಗೊಬಂದು ಮಟನ್ ಬಿರಿಯಾನಿ ಮಾಡ್ತೀವಿ ಗೈಸ್. ಚಿಕನ್ ತೊಗೊಳ್ತೀವಿ. ಚಿಕನ್ ತೊಗೊಳ್ತೀವಿ ಇವಾಗ. ಬನ್ನಿ ಗ್ರೇವಿ ಮಾಡೋಣ. ಚಿಕನ್ ಗ್ರೇವಿ ಬೇಕಾದ್ರೆ ಕರಿ ಬೇಕೇನು? ಕರಿ ಗೈಸ್ ಆಂಧ್ರ ಸ್ಟೈಲ್ ಚಿಕನ್ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ಏನು ಬ್ಲಡ್ಡು ಅವರೇ ಕ್ಲೀನೇ ಮಾಡಲಿಲ್ಲ ಅಂತ ನೋಡಿ. ನಮ್ಮ ಹುಡುಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ. ನಾನು ಚಿಕನ್ ತೊಳ್ಕೊಂಬರೋ ಅಷ್ಟರಲ್ಲಿ ಚಿಕನ್ ತೊಳ್ಕೊಂಬಂದು ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಗೈಸ್. ನಾನು ಚಿಕನ್ ತೊಳೆದ್ರೆ ಒಂದು ತರಕಾರಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನಾವಿಬ್ಬರು ಜೊತೆಲಿ ಮಾಡಿದಾಗಲೂ ಅಷ್ಟೇ. ಪ್ರಶಾಂತ್ ಏನು ಮಾಡ್ತಾ ಇಲ್ಲ. ಈರುಳ್ಳಿನ ಹುರಿದು ಅದೇನು ಚಕ್ಕೆ ಲವಂಗ ಎಲ್ಲ ಹುರಿದು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಆಮೇಲೆ ಹಾಕೋದು. ಅದ್ರ ಪೇಸ್ಟ್ ಹಾಕೋದು ಅಷ್ಟೇ. ಇದಾಗುತ್ತೆ ಮಾಡೋಣ. ಮೆಣಸಿಕಾಯಿ ನೋಡಿ ಎಷ್ಟು ಸಣ್ಣದಾಗೈತೆ. ಖಾರ ಜಾಸ್ತಿ ಚೋಟ ಮೆಣಸಿಕಾಯಿ ಇರ್ಬೇಕದು. ಉಪ್ಪು ಸಾರ್ಗೆ ಬಳಸ್ತಾರೆ ನೋಡು, ಅದನ್ನೇ ಚಿವ್ಟ್ಕೊಂಡು ತಿಂತಾರಲ್ಲ ಆ ಥರ. ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ಲೈಟ್ ತಗೊಂಡು ಗೈಸ್ ಇವಾಗ ಎಣ್ಣೆ ಆಲ್ರೆಡಿ ಹಾಕ್ತಿದ್ದೀವಿ. ಸ್ವಲ್ಪ ಹೊತ್ತು ಎಣ್ಣೆ ಕಾಯ್ಲಿರಿ ಗೈಸ್. ಎಣ್ಣೆ ಕಾದ್ಮೇಲೆ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಚಕ್ಕೆ ಹಾಕೊಂಡಿದ್ವಿ. ಸ್ವಲ್ಪ ಇದನ್ನೆಲ್ಲ ಮಿಕ್ಸಿ ಹೋಗ್ತಿದ್ದೀವಿ. ಮಿಕ್ಸಿ ಹಾಕಿ ಇವಾಗ ಗ್ರೈಂಡ್ ಮಾಡಿ ಚಟ್ನಿ ಮಾಡಿಕೊಂಡು ಚಿಕನ್ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ.
ಕೊತ್ತಂಬರಿ, ಪುದೀನ, ಟೊಮೆಟೊ ಹಾಕು. ಇದು ಲವಂಗ ಇದೆ ಚಿಕ್ಕಿ ಹಾಕೊಂಡಿರ್ತೀವಿ. ಚಟ್ನಿ ಆಗ್ಬಿಟ್ಟಿರ್ತದೆಲ್ಲ. ಇನ್ನೂ ಸ್ವಲ್ಪ ಆಡಿಸ್ಬೇಕಾ? ಸ್ವಲ್ಪ ಇದು ನಾರ್ಮಲ್ ಆಯ್ತು. ಸ್ವಲ್ಪ ನೀರು ಹಾಕ್ಬೇಕೇನು? ಹಾಂ, ಓಕೆ. ಚಟ್ನಿ ಆಯಿತು ಗೈಸ್, ಸಾಕು ಸಾಕಲ್ಲ. ಆಲ್ರೆಡಿ ಅದು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕಿದ್ದು ಗೈಸ್, ಅದರದ್ದು ಎಣ್ಣೆ. ಇವಾಗ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲದನ್ನು ಸ್ವಲ್ಪ ಫ್ರೈ ಮಾಡಬೇಕು ಗೈಸ್. ನೋಡಿ ಎಣ್ಣೆ ಎಣ್ಣೆ ಯಾವುದು ಇದು? ರುಚಿ ಗೋಲ್ಡಾ? ಹಾಂ, ರುಚಿ ಗೋಲ್ಡ್ ಗೈಸ್. ಪ್ರಶಾಂತನೇ ತಗೊಂಡಿದ್ದು ಗೈಸ್ ಅದನ್ನು. ಸಾಕು ಸಾಕು, ಲೈಟ್ ಅಷ್ಟು ಜಾಸ್ತಿ ಆಗ್ಬಿಡ್ತು. ಓಕೆ ಓಕೆ ಓಕೆ. 2 kg ಹ್ಞೂ, ನಾವು ಹೇಳ್ತಾ ಮಾಡೋದು ಹಂಗೆ ಮಾಡ್ಬೇಕು. ಈಗ ಯೂಟ್ಯೂಬಲ್ಲಿ ನೋಡ್ತಾ ಇದೀವಿ ಆಯ್ತು, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದೀವಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಕರಿ. ಎಲ್ಲ ನಮ್ಮ ಅಚ್ಚಂದೆ. ಅವನೇ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು, ಇಲ್ಲಾಂದ್ರೆ ರಾಮನಗರ ಚಿಕನ್ ಆಗ್ಬಿಡ್ತದೆ. ನಮ್ದು ಹಳೆ ಸ್ಟೈಲು. ಏನು ಕೊಡುತ್ತೆ ಅಂತ ಟ್ರೈ ಮಾಡ್ತಾ ಇದೀವಿ ಹೊಸದಾಗಿ. ಆಮೇಲೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾರ್ಸ ತಿರುಗಿಸ ಸುತ್ತ ಏನಿಲ್ಲ ಕಣ, ಹಂಗೆ ಅಲ್ಲೆಲ್ಲ ಕಾವಿರ್ತದೆ. ಆಗ ಟರ್ಮರಿಕ್ ಬಂದ್ರೆ ಅರ್ಶಿಣನೇ ಕಣ. ಚಿಲ್ಲಿ ಹಾಕೋ ಆಗ್ದ. ಅರ್ಶಿಣ ಇನ್ನೊಂದು ಸ್ವಲ್ಪ ಹಾಕೋ. ಅರಿಶಿನ ಎಲ್ತ್ ಒಳ್ಳೇದಲ್ವೇ? ಸ್ವಲ್ಪ ಚೂರು ಸಾಕ್ಬಿಡು. ಲಾಸ್ಟಲ್ಲಿ ಚಿಕನ್ ಹಾಕೋದು. ತಡಿ ಇವಾಗ ಎಣ್ಣೆ ಹಾಕೋದು. ಲಾಸ್ಟ್ ಮಸಾಲೆನಾ? ಚಿಕನ್ ಹಾಕೋ, ಆಮೇಲೆ ಉಪ್ಪು. ಫಸ್ಟ್ ಚಿಕನ್ ಹಾಕೋ, ಚಿಕನ್ ಹಾಕೋ ಉಪ್ಪು ಹಾಕೋದು. ತಡಿಲ ಹಾಕ್ಲಿ. ಹೊಡಿ, ತಿರ್ಗ್ಸ. ನಿಧಾನ ಬಾಂಡ್ಲಿಯಿಂದ ಆಚೆ ಹೋಗ್ಬಾರ್ದು. ನೋಡಿ ಪ್ರಶಾಂತ್, ನಮ್ಗೆ ಎಷ್ಟು ಪ್ರಶಾಂತ್ ಕೈಲ ಮಾಡಿಸ್ತಾ ಇದ್ದೀವಿ. ಲೈಟಾಗಿ ಹಾಕಮ್ಮ, ಬೇಕಾದ್ರೆ ಹಾಕವ. ಒಂಚೂರು ಹಾಕ್ಬೇಕೇನ, ಇನ್ನೊಂಚೂರು ಹಾಕ್ಬೇಕೇನಪ್ಪ ನಾವು.
ಇಂಚೂರು ಹಾಕ್ಬೇಕೇನ್ ನೋಡು ಉಪ್ಪ ಹಾ ಇಷ್ಟೇ ಸಾಕು. ಇದ್ರ ಮೇಲೆ ಬೇಯ್ತದೆ, ಗ್ರೇವಿ ಆಗೋಯ್ತದೆ. ತಿರ್ಗಾ ನೀರು ಹಾಕ್ಬಿಟ್ರೆ ಅಜ್ಜಾನ ಆಗ್ತದೆ. ಹಾಂ ನೀರು ಟೇಸ್ಟ್ ಹೋಗ್ಬಿಟ್ಟು ಕುದ್ದಿರೋದು ನೀರು ಇಷ್ಟೇ ಸಾಕು. ಇದೇ ಗ್ರೇವಿ ಆಯ್ತು ನಮ್ಗೆ. ಸಾಕು ಇದ್ರ ಮೇಲೆ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡ್ತದೆ. ಹಸು ಊಟ ತಗೊಂಡಪ್ಪ ಏನು ದೋಸೆ ಬೇಜಾರು ನೀರು ಅದಕ್ಕೆಲ್ಲ ಅಲ್ಲಿ ತಿರ್ಗಿ ನೀರು ಅಂದ್ರೆ ಟೇಸ್ಟ್ ಹೋಗ್ಬಿಡ್ತದೆ. ಸಾಂಬಾರೇ ಆಗೋಯ್ತದೆ ನೀರು ಹಾಕಿದ್ರೆ. ಚಿಕನ್ ನೀರು ಎಷ್ಟು ಬಿಟ್ಟದ ನೋಡು. ತಿರ್ಗಿ ಮಸಾಲೆ ಚಿಲ್ಲಿ ಹಾಕ್ದಲ್ಲ ಟೇಸ್ಟ್ ನೋಡು ಇವಾಗ ದಬ್ಬು ಕಟ್ಟ ನೋಡು. ಫಸ್ಟು ಕಾಲು ಬೆಂದಿಲ್ಲ ನೀಟಾಗಿ. ಕಾಲು ಬೀಳಿಲ್ವ ನನ್ನ ಮೇಲೆ ಇತ್ತು. ಸೊ ಫೈನಲಿ ನೋಡಿ ರೆಡಿ ಮಾಡ್ದು. ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದೆ ಗೈಸ್. ಹೆಂಗಮ್ಮ ಬಿಡಿ ಇವಾಗ ಮೇಲ್ಗಡೆ ಎತ್ಕೊಂಡು ಹೋಗಿ ತಿನ್ನೋಣ. ಪ್ಲೇಟ್ಸ್ ಎಲ್ಲ ತೊಗೊಂಬಂದು ಇಕ್ಕಿ ರೆಡಿ ಮಾಡಿದ್ದೀವಿ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದೆ. ಮಚ್ಚ ಎಲ್ಲ ರೆಡಿ ಮಾಡ್ದ. ಪ್ರಶಾಂತ್ ಕೈಲಿ ಹಾಕಳ ವಿನಯ್ ಬಾರ ಊಟ ಮಾಡ. ಬಾರೋ ಬಾ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹಾಕು. ಎಲ್ಲ ಮಸಾಲೆ ಹಿಡಿತದೆ. ಸಾಕು ಬಿಡು. ಸಾಕು ಸೌಟ್ ತಗೋ ಸಿಗಲ್ಲ ಅದರಲ್ಲಿ ಚಿಕನ್. ಕಲ್ತ್ಕೊಬಿಟ್ಟ ಪ್ರಶಾಂತ. ಈ ಕಡೆ ಬಾಣ ನಿಂಗೆ. ಈ ಕಡೆ ಈ ಕಡೆ ಗೈಸ್ ಇವಾಗ ಫೈನಲಿ ಊಟ ಎಲ್ಲ ಆಯ್ತು. ಚಿಕನ್ ಎಲ್ಲ ತಿಂದು ಮುಗೀತು. ಪ್ರಶಾಂತ್ ಹೆಂಗಿತ್ತು ಚಿಕನು? ನಾವು ನೋಡಿ ಗೈಸ್ ಮಲಗಿದ್ದೀವಿ. ಪ್ರಶಾಂತ್ ಹೆಂಗಿತ್ತು ಚಿಕನು? ಸೂಪರ್. ಹಾಂ ನೀವು ಓಕೆನಾ? ಆಂಧ್ರ ಸ್ಟೈಲ್ ಚಿಕನು ಸೂಪರ್. ಮಲ್ಕತಿ ಏನು ಇವಾಗ? ಓಕೆ ಇವಾಗ ಒಂದು ಸ್ಪ್ರೈಟ್ ತಗೊಳ್ಬಾ ಹೋಗಿ. ಚಲೋ ಗೈಸ್ ಇವಾಗ ಸ್ವಲ್ಪ ಸ್ಪ್ರೈಟ್ ಕುಡಿಯುವ ಅನಿಸ್ತಾ ಇದೆ. ಬನ್ನಿ ಇವಾಗ ಹೋಗಿ ಬೇಕ್ರಿಗೆ ಹೋಗಿ ಒಂದು ಸ್ಪ್ರೈಟ್ ತಗೊಳ್ಬಾ. ಬರ. ಹಾಫ್ ಲೀಟರ್ ಸ್ಪ್ರೈಟ್ ತಗೊಂಡು ಹೋಗ್ತಾ ಇದೀವಿ. ಮುಕ್ಕಾಲು ಲೀಟ್ರೇನಾ? ಇದು ಹಾಫ್ ಲೀಟರ್ ಇತ್ತಲ್ಲೋ. ಆಕ್ಚುಲಿ ಅದು ಮುಂಚೆ ಅಷ್ಟೇ ಬರ್ತಿತ್ತು. ಇವಾಗ ಚೇಂಜ್ ಮಾಡ್ಬಿಟ್ಟವ್ರೆ. ಗೈಸ್ 750 ml ಅದೇ ನೋಡಿ. ಕೋಲ್ಡ್ ಆಗೈತೆ ಒಳ್ಳೆ ಕುಡಿ. ಓಪನ್. ನೀನು ಇವಾಗ ಹೋಗ್ಬಿಡ್ತೀನಿ. ಇವಾಗ ಬರಲಿ ಸಾಯಂಕಾಲ ನೋಡಿ ಹಾಸ್ಟೆಲ್ ಇರು ಅಂದ್ರೆ ಸಾಯಂಕಾಲ ಅಂತ ಸೊಪ್ಪು ಇರ್ಬೇಕಂತ ಬಾಪ ನೋಡುವ. ಇಲ್ಲ ಸರ್ 1 hour ಮಲಗಿದ ಹೋಗು. ಅದೇ ಬಾ. ನೋಡಿ ಪುರಿ ಐತೆ. ಇದಕ್ಕೆ ಮಿಕ್ಸ್ಚರ್ ತರೋದನ್ನ ಮರ್ತ್ಬಿಟ್ಟವ್ರೆ. ಸಾಯಂಕಾಲ ಹೋಗಿ ತಗೊಂಬರೋಣ. ಹಾಂ ಏನು ಮಚ್ಚ ಸಾಯಂಕಾಲ ತರುವ. ಸರಿ ಊಟ ಮಾಡಿದ್ದೀವಿ. ರೆಸ್ಟ್ ಮಾಡೋಣ. ಎಲ್ಲ ಮಾಡ್ಕೊತಿರ್ತೀವಿ. ರೈಸ್ ಇವಾಗ ಪ್ರಶಾಂತ್ ಹೊರಡ್ತಾ ಇದ್ದಾನೆ. ಇವಾಗ ಅವನು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬರುವ ಅಂತ ಹೋಗ್ತಾ ಇದ್ದೀವಿ. ಯಾವ ನೋಡ್ಬಿಟ್ಟು ನೋಡಿ ಬಿಡ ಇಬ್ಬರವ್ರು ನೋಡಿದ್ರೆ ಕಾಲೇಜ್ ಬಿಡ್ತಾವ. ನಾನು ಲಾಗಲ್ಲಿ ಬದಲಿದೆ ನೀನು ಹೇಳು. ನಾವು ಕೆಲಸ ಮಾಡ್ತಾ ಇರೋಲ್ಲ ಆಗೋದು ಅಂತ. ಈಗ ಶಾರ್ಟ್ ಎತ್ತಿಲ್ಲ ಈಗ ಬಸ್ಸಿಂದ. ಈಗ ಅವರು ನೋಡಿದ್ರೆ ಇದೇನಿದೆ ಬಸ್ ನಮ್ಮ ಬಸ್ ಇಲ್ಲವನೇ ಯಾರೋ ಇನ್ಫ್ಲೂಯೆನ್ಸರ್ ಜೊತೆಲಿ
ಅಣ್ಣ ಇನ್ಫ್ಲೂಯೆನ್ಸ್ ಅಲ್ಲ ಅವನೇ ಇನ್ಫ್ಲುಯೆನ್ಸರ್ ಹೊಸ ಕೂಡ ಇನ್ಫ್ಲುಯೆನ್ಸರ್ ಮೀಟಪ್ ಊರಲ್ಲಿ ಅಕ್ಕನೇ ಹೋಯ್ತಾಳೆ ಮೇಡಮ್ ಹೇಳಿದ್ರಲ್ಲ ಮೇಡಮ್ ಹೇಳಿದ್ರಲ್ಲ ಯಾವಾಗ ಆ ಫೋಟೋ ಹಾಕಿದಲ್ಲ ಮಾಮೂಲಿ ಇದು ಮನಸ್ಸೇ ಇಲ್ಲ ಡೈಲಿ ಅವಾಗ ಚಪ್ಪಲಿ ತಗೋಬಂದೆ ಒಂದು ಶೂ ತಕೋದೆ ಚಪ್ಪಲಿ ತಕೋದೆ ಇದ್ರು ಕಾಸಿಲ್ಲ ಇಲ್ಲ ಅಂತೀಯ ಹಿಂಗೆ ಬಿಟ್ಟೆ ಕೈ ಮತ್ತೆ ಹಂಗೆ ನಡಿ ಇಲ್ಲೇ ಹೋಗ್ಬಿಡುವ ಗೈಸ್. ಇವಾಗ ಪ್ರಶಾಂತ್ ಹೊರಟ, ಅವನಿಗೆ ಬಾಯಿ ಹೇಳ್ಬಿಟ್ಟು ಇವಾಗ ನಾವು ಹಾಸ್ಟೆಲ್ಗೆ ಹೋಗ್ತಾ ಇದ್ವಿ ಗೈಸ್. ನಾನು ತುಂಬ ದಿನ ಅನ್ಕೋತಾ ಇದ್ದ ಗೈಸ್ ಚಿಕನ್ ಮಾಡಬೇಕು ಅಂತ ಹೇಳ್ತಾ ಇದ್ದ, ಅನ್ಕೋತಾ ಇದ್ದ. ಫೈನಲಿ ಮಾಡಿ ಇದಾಯಿತು. ಬನ್ನಿ ನಾವು ಎಲ್ಲೂ ಮಾಡೋದಿಲ್ಲ ಜೊತೆಲಿ ಜೊತೆಲಿ ಹೋಗ್ಲಿಲ್ಲ ಅದಕ್ಕೆ ಪ್ರಶಾಂತ್ ಬೇರೆ ತಪ್ಪಿಸ್ಕೊಳ್ತಾ ಇದ್ದ ಅವನು ಗೈಸ್. ಬರ್ತೀನಿ ನಾಳೆ ಬರ್ತೀನಿ ನಾಡಿದ್ದು ಆ್ಯಕ್ಚುಲಿ ಇದು ನಾವು ಮಂಡೇನೇ ಮಾಡಬೇಕಿತ್ತು ಗೈಸ್. ಇವಾಗ ಯಾವಾರ ಗುರುವಾರ ಮಾಡಿದ್ದೀವಿ. ಹಾಸ್ಟೆಲ್ ಹೋಗ್ತಾ ಇದ್ವಿ, ಬಂದು ಹೋಗೋಣ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್, ಬಾಯ್.